ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರ ಚರಣ ಕಮಲಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿರುವ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಂಥ ಬಸವಾಭಿಮಾನಿಗಳೇ, ಎಲ್ಲರಿಗೂ ಶರಣಾರ್ಥಿ. ಲಿಂಗಾಯತ ಧರ್ಮದಲ್ಲಿ ಸ್ತ್ರೀ ಸಮಾನತೆ ಅನ್ನೋ ವಿಷಯವನ್ನು ನಾವು ತೆಗೆದುಕೊಂಡಾಗ, ಸ್ತ್ರೀ ಸಮಾನತೆ ಅನ್ನೋದು ಎಲ್ಲಿಂದ ಆರಂಭ ಆಗಬೇಕು? ಅದು ಆರಂಭ ಆಗಬೇಕಾಗಿರೋದು ವ್ಯಕ್ತಿಯೊಳಗಿಂದ. ಮೊದಲು ವ್ಯಕ್ತಿಯಿಂದ ಆರಂಭ ಆದಾಗ ಮಾತ್ರ ಅದು ಸಮಾಜವನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ಲಿಂಗಾಯತ ಧರ್ಮದಲ್ಲಿ ಅರಿವು, ಆಚಾರ, ಆತ್ಮಜ್ಞಾನ ಇವೆಲ್ಲವೂ ಇತ್ತು. ಆದರೆ ಇವತ್ತಿನ ದಿವಸ ನಾವು ಈ ಸಂಗತಿಯನ್ನು ಅರ್ಥೈಸ್ಕೊಳ್ಬೇಕು ಅಂತಂದರೆ, ನಾವು 21ನೇ ಶತಮಾನದಿಂದ ಮತ್ತು 12ನೇ ಶತಮಾನದ ವಿಷಯಗಳಿಗೆ ಗಮನ ಹರಿಸಿದಾಗ ನಮ್ಮ ಮನಸ್ಸುಗಳು ಬಹಳ ಗೊಂದಲವಾಗಿರ್ತವೆ. ಆ ಗೊಂದಲದ ಮನಸ್ಸುಗಳನ್ನು ಒಂದಿಷ್ಟು ಕ್ಷಣಕಾಲ ನಾವು ಶಾಂತವಾಗಿಟ್ಟು ಶರಣರ ಒಂದು ಕಾಲಕ್ಕೆ ನಾವು ತೆರಳಿದಾಗ ಮಾತ್ರ ಆ ಮನಸ್ಥಿತಿಗೆ, ಆ ದಿನದ ವಿಚಾರಗಳು ನಮ್ಮ ಎದೆಯೊಳಗೆ, ಮನದೊಳಗೆ ಇಳಿಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನವರು ಈ ಲಿಂಗಾಯತ ಧರ್ಮಕ್ಕೆ ಮೂಲ ಕಾರಣರು ಅನ್ನೋದನ್ನು ಇವತ್ತಿನ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಮೂಲ ಪುರುಷನ ಮನಸ್ಥಿತಿ ಹೇಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಬಸವಣ್ಣನವರ ಬಹಳ ಪ್ರಮುಖವಾದ ಒಂದು ವಚನ: ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳವೊಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ? ಇವತ್ತು ಈಗ ಒಂದೂವರೆ ಶತಮಾನದಿಂದ ಮಹಿಳೆಯರು ತಮ್ಮ ಅಸ್ತಿತ್ವಕ್ಕಾಗಿ, ಅಸ್ಮಿತೆಗಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗಿ ಬಂತು. 19ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾದ ಈ ಸ್ತ್ರೀವಾದಿ ಚಿಂತನೆಗಳು ಹೆಣ್ಣಿಗೆ ತನ್ನ 1 ಶತಮಾನಕ್ಕೂ ಹೆಚ್ಚು ಕಾಲಗಳವರೆಗೆ ತನ್ನ ನೋವು, ಸಂಕಟ, ತಾನು ಎದುರಿಸಿದಂಥ ಸವಾಲುಗಳನ್ನು ಹೇಳ್ಕೋಬೇಕಾಯಿತು. ಆದರೆ ಮೂಲವಾಗಿ ಬಸವಣ್ಣನವರು ನಮಗೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೊದಲು ನೀವೆಲ್ಲ ಒಂದು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋದನ್ನು ತಿಳ್ಕೊಳ್ಳಿ. ಅವಳ ಅಸ್ತಿತ್ವ ಏನು, ಅವಳ ಅಸ್ಮಿತೆ ಏನು, ಇದರಲ್ಲಿ ಅವಳ ವ್ಯಕ್ತಿತ್ವ ಹೇಗೆ ಅಡಗಿದೆ ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ. ಯಾರಿಗೂ ತಾಯಿ ಅಂದ ತಕ್ಷಣ, ಇವತ್ತು ನಮ್ಮ ತಂದೆ 85 ವರ್ಷ ಇಳಿ ವಯಸ್ಸಿನಲ್ಲಿದ್ದರೂ ಕೂಡ ತಾಯಿಯ ನೆನಪಾದರೆ ಕಣ್ಣಲ್ಲಿ ಒಂದು ಹನಿ ನೀರು ಚಿಮ್ಮುತ್ತೆ. ಮಗಳು ಅಂದ ಕೂಡಲೇ ಪ್ರತಿಯೊಬ್ಬ ಅಪ್ಪನಿಗೂ ಅವಳು ನನ್ನ ರಾಜಕುಮಾರಿ ಅನ್ನೋ ಭಾವನೆ ಬರುತ್ತೆ. ಅಕ್ಕ ತಂಗಿಯರ ಮೇಲೆ ಕೂಡ ಅಷ್ಟೇ ಗೌರವ ಇರುತ್ತೆ. ಈ ಎಲ್ಲವನ್ನು ಬಸವಣ್ಣನವರ ಬದುಕಿನಲ್ಲಿ ನಾವು ಇಡಿಯಾಗಿ ಒಂದಿಷ್ಟು ಗಮನ ಹರಿಸಿ ನೋಡಿದಾಗ, ಬಸವಣ್ಣನವರು ಬಹಳ ಬೇಗ ತಾಯಿಯನ್ನು ಅಗಲಿದರು. ಆಮೇಲೆ ಇಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಿ ಒಂದು ಕೂಟ ನಡೀತಾ ಇತ್ತು. ಅಲ್ಲಿ ಆ ಕೂಟದಲ್ಲಿ ಎಲ್ಲ ಮಹಿಳೆಯರನ್ನು ಸೇರಿಸ್ಕೊಂಡ್ರು. ಅಲ್ಲಿ ಕೂಟಕ್ಕೆ ಸ್ತ್ರೀಯಾಗಿ ಕಂಡಳು ಮಾಯೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಅವರ ಬದುಕಿನಲ್ಲಿ ಬಂದಂಥ ಪತ್ನಿಯನ್ನು ಕೂಡ ಅವರು ಕೂಟಕ್ಕೆ ಸ್ತ್ರೀಯಾದಳು ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನು ಹೇಳುವಾಗ ಅವರಂತಾರೆ, ಇದು ಯಾವ ಪರಿಯಲ್ಲಿ ನನ್ನನ್ನು ಕಾಡುತ್ತಲ್ಲ ಈ ಮಾಯೆ ಅಂತ ಹೇಳ್ತಾರೆ. ಅಂದರೆ ಒಂದು ಹೆಣ್ಣಿನ ಸ್ಥಾನ ನನ್ನ ಬದುಕಿನಲ್ಲಿ ಎಷ್ಟು ಪ್ರಮುಖವಾಗಿದೆ. ಆದರೆ ಇದನ್ನು ಅನೇಕ ಸಂಗತಿಗಳು, ಅನೇಕ ಕಾರಣಗಳಿಂದ ನಾನು ಅದರಿಂದ ಅಗಲೇಬೇಕಾಗ್ತಾ ಇದೆ. ಹಾಗೆ ಅಗಲೋದು ನನ್ನ ಮನಸ್ಸಿನ ಆಸೆ ಅಲ್ಲ, ಅದನ್ನು ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣನವರು ಎಷ್ಟು ಭಾವನಾತ್ಮಕ ವ್ಯಕ್ತಿಯೋ ಅಷ್ಟೇ ಅವರು ವಾಸ್ತವವಾದಿ ಇರೋದನ್ನು ನಾವು ನೋಡ್ತೀವಿ. ಹೆಣ್ಣನ್ನು ಹೇಗೆ ಕಾಣಬೇಕು ನಾವು ಅನ್ನೋದನ್ನು ಅವರು ಮೊಟ್ಟ ಮೊದಲಿಗೆ ತಮ್ಮ ಮನಸ್ಸಿನಲ್ಲಿರೋದನ್ನು ಹೇಳ್ತಾರೆ. ಇದೇ ಮಾಯೆಯ ಕಾನ್ಸೆಪ್ಟನ್ನು ಅಲ್ಲಮ ಪ್ರಭುಗಳು ಬಹಳ ಅರ್ಥಪೂರ್ಣವಾಗಿ ಇನ್ನೊಂದು ರೀತಿಯಲ್ಲಿ, ಇದರಲ್ಲಿ ಒಂದು ಭಾವನಾತ್ಮಕವಾದ ಒಂದು ಪಾಸಿಟಿವ್ ವೈಬ್ಸನ್ನು ನಾವು ನೋಡ್ತೀವಿ. ಆದರೆ ಅಲ್ಲಮ ಪ್ರಭುಗಳು ಹೇಳುವ ಈ ವಚನದಲ್ಲಿ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಗುಹೇಶ್ವರ. ಇಲ್ಲಿ ಇಡೀ ಸ್ತ್ರೀ ಕುಲಕ್ಕೆ ಸೂತಕವಾಗಿ ಅಂಟಿಕೊಂಡಿದ್ದಂಥ ಮಾಯೆಯನ್ನು ಒಂದು ಸಾಲಿನಲ್ಲಿ ಕಳಚಿ ಕಿತ್ತಿ ಬೇರು ಸಮೇತ ಬಿಸಾಕುವ ಕೆಲಸವನ್ನು ಇಲ್ಲಿ ಅಲ್ಲಮ ಪ್ರಭುಗಳು ಮಾಡ್ತಾರೆ.
ಆ ಮಾಯೆ ಅನ್ನೋ ಪದ ಹೆಣ್ಣಿಗೆ ಎಷ್ಟು ಅಂಟಿಕೊಂಡಿತ್ತು ಅಂತಂದರೆ ಹೆಣ್ಣನ್ನು ಮಾಯೆ ಅನ್ನೋದು, ಮೋಹಿನಿ ಅನ್ನೋದು, ಅಥವಾ ಕೊನೆಯ ಪಕ್ಷ ಮನೆಗೆಲಸದವಳು ಅನ್ನೋದು, ಈ ಎಲ್ಲ ಒಂದು ಸಂಕಷ್ಟದಿಂದ ಪರಿಹಾರವನ್ನು ಕೊಟ್ಟಂಥವರು ಅಲ್ಲಮ ಪ್ರಭುಗಳು. ಅನೇಕ ಧರ್ಮಗಳು, ಬೌದ್ಧ, ಜೈನ, ಕ್ರೈಸ್ತ, ಮುಸಲ್ಮಾನ, ಸಿಖ್, ಯಾವುದೇ ಧರ್ಮವನ್ನು ತೆಗೆದುಕೊಂಡ್ರೂ ನಾವಲ್ಲಿ ನೋಡೋಂಥದ್ದು ಒಂದು ಹೆಣ್ಣಿಗೆ ಪರಿಪೂರ್ಣವಾದ ಅಸ್ಮಿತೆಯನ್ನು ಕೊಡದೇ ಇರುವಂಥದ್ದು. ಇನ್ನು ಒಂದೊಂದು ಸ್ವಲ್ಪ ಎಲ್ಲೆಲ್ಲೋ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಹೊರತು ಈ ಬಸವಣ್ಣನವರ ಬಸವಾದಿ ಶರಣರ ಚಿಂತನೆಯಲ್ಲಿ ಬಂದಷ್ಟು ಪರಿಪೂರ್ಣತೆ ಹೆಣ್ಣು ಮಕ್ಕಳಿಗೆ ಇನ್ನು ಯಾವ ಧರ್ಮದಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಹಾಗೆ ಒಬ್ಬ ವ್ಯಕ್ತಿಯ ಮನದಲ್ಲಿ ಹೀಗೆ ಮೂಡಿದ ಮೇಲೆ ಇನ್ನು ಕುಟುಂಬದ ನೆಲೆಯಲ್ಲಿ ಸ್ತ್ರೀ ಸಮಾನತೆ ಹೇಗಿರಬೇಕು ಅನ್ನೋದಕ್ಕೆ ಅಕ್ಕ ಭಾಳ ಅರ್ಥಪೂರ್ಣವಾಗಿ ಹೇಳ್ತಾಳೆ. ಗಂಡ ಮನೆಗೆ ಒಡೆಯನಲ್ಲ, ಹೆಂಡತಿ ಮನೆಗೆ ಒಡತಿಯಲ್ಲ, ಗಂಡ ಹೆಂಡಿರ ಸಂಬಂಧವಿಲ್ಲಯ್ಯ, ಗಂಡುಗಲಿಯೇ ಚನ್ನಮಲ್ಲಿಕಾರ್ಜುನ, ನೀ ಮನೆಯೊಡೆಯನೆಂದು ನಾ ದುಡಿವೆ ತೊತ್ತು ಗೆಲಸವನು. ಇವತ್ತು ನಾವು ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲಿಗೆಲ್ಲ ಸೇರಿಸ್ತೀವಿ. ಅಲ್ಲಿ ಅವ್ರು ಏನು ಹೇಳ್ಕೊಡ್ತಾರೆ ಅಂದರೆ, ಹೂ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂದ ಕೂಡಲೇ ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತಾರೆ. ಇದನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇರೋದು ಎಷ್ಟು ತಪ್ಪು ಅನ್ನೋದು ನಮಗೆ ಈ ವಚನವನ್ನು ಓದಿದಾಗ ಗೊತ್ತಾಗುತ್ತೆ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಕೆಲವು ಕಡೆ ಹೆಂಡತಿಯ ಪ್ರಾಧಾನ್ಯತೆ ಇರುತ್ತೆ, ಅಮ್ಮನವರ ಗಂಡ ಅನ್ನೋ ಭಾಷೆನ ಬಳಸ್ತಾರೆ. ಹಾಗೆ ಹೆಣ್ಣು ಆ ಮನೆಯ ಒಡತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಗಂಡು ಆ ಮನೆಗೆ ಒಡೆಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶರಣಸತಿ ಲಿಂಗಪತಿ ಅನ್ನುವ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ವಚನ ನಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ಯಾರು ಈ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ಲಿಂಗ ಪೂಜೆಯನ್ನು ಮಾಡ್ತಾನೋ ಅವನಿಗೆ ಒಡೆಯ ಲಿಂಗಪತಿ. ನಾನು ಸತಿ ಅನ್ನೋ ಭಾವನೆ ಎಲ್ಲರಲ್ಲೂ ಬರಬೇಕು. ಇಷ್ಟೇ ಸತಿಪತಿ ಭಾವ ಅಂತ ತಿಳ್ಕೊಂಡು ಬರೀ ಲಿಂಗ ಪೂಜೆ ಮಾಡ್ತಾ ಕೂರೋದಲ್ಲ, ನಾವು ತೊತ್ತು ಕೆಲಸವನ್ನು ಕೂಲಿಯಾಗಿ ದುಡಿಬೇಕು ಅನ್ನೋ ಮಾತನ್ನು ಇಲ್ಲಿ ಅಕ್ಕಮಹಾದೇವಿ ಹೇಳಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಮಡದಿ ಎನ್ನುವ ಶಬ್ದ ಹೇಗೆ ನಿಶಬ್ದವಾಗಬೇಕು ಅನ್ನೋದನ್ನು ಇಲ್ಲಿ ನೀಲಾಂಬಿಕೆಯ ವಚನದಲ್ಲಿ ನೋಡಲಿಕ್ಕೆ ಬಹಳ ಅರ್ಥಪೂರ್ಣ ಅನಿಸುತ್ತೆ. ಒಬ್ಬ ಗಂಡ ಹೆಂಡತಿಯ ಸಂಬಂಧ ಹೇಗೆ ಇರಬೇಕು, ನಾವು ಯಾವಾಗ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ತೀವಿ ಅಂತಂದರೆ ಅಲ್ಲಿರುವ ಪ್ರತಿಯೊಂದು ವಚನಗಳು ನಮಗೆ ಸಂವಿಧಾನವಾಗಿ ನಮ್ಮ ಎದುರಿಗೆ ನಿಲ್ಲುತ್ತೆ. ನೀಲಾಂಬಿಕೆ ಹೇಳೋ ಮಾತು, ಮಡದಿ ಎಂಬ ಶಬ್ದ ನಿಶಬ್ದವಾದಡೆ ನಾನೀಗ ನಿಜ ಸುಖಿ ಬಸವ. 19ನೇ ಶತಮಾನದ ಆರಂಭದಲ್ಲಿ ಜರ್ಮನಿ ದೇಶದಲ್ಲಿ ಕ್ಲಾರಾ ಜಟ್ಕಿನ್ ಅನ್ನೋ ಮಹಿಳೆಯರ ಪರವಾಗಿ ಹೋರಾಟವನ್ನು ಮಾಡ್ತಾಳೆ. ಆಕೆ ಹೇಳ್ತಾಳೆ, ಮದುವೆ ಅನ್ನೋ ಸಂಸ್ಥೆ ನಿರ್ಮೂಲ ಆಗೋವರೆಗೂ ಮಹಿಳೆಯ ಉದ್ಧಾರ ಆಗೋದಿಲ್ಲ ಅಂತ. ನಾವು ಹಾಗೆ ಅನ್ನೋದಕ್ಕಿಂತ ಪತಿ ಪತ್ನಿಯ ಸಂಬಂಧವನ್ನು ಇನ್ನೊಂದಿಷ್ಟು ಸಕಾರಾತ್ಮಕವಾಗಿ ಹೇಗೆ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡೋದು ಇಲ್ಲಿ ನೀಲಾಂಬಿಕೆಯ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಬಸವಣ್ಣ ಮತ್ತು ನೀಲಾಂಬಿಕೆಯ ಸಂಬಂಧ ಹೇಗಿತ್ತು ಅಂತಂದರೆ, ಅಲ್ಲಿ ಮಡದಿ ಅನ್ನುವ ಶಬ್ದ ಸೈಲೆಂಟ್ ಆಗಿದೆ. ಒಬ್ಬ ಪುರುಷನ ಜೋರು, ದರ್ಪ, ಅಹಮಿಕೆ ಇದು ಯಾವುದು ಅಲ್ಲಿಲ್ಲ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಯಾವಾಗ ಅಲ್ಲಿ ನಾವು ಮಡದಿ ಅಂತ ತಿಳಿತೀವೋ ಅಲ್ಲಿ ಒಂದು ಅಧಿಕಾರ ಬರುತ್ತೆ. ಆ ಅಧಿಕಾರ ಇಲ್ಲದಿರುವ ಒಂದು ಭಾವನೆಯನ್ನು ಈ ವಚನದಲ್ಲಿ ನಾವು ನೋಡ್ತೀವಿ. ಬಸವನಂಗವ ಕಂಡಡೆ ನಾನು ಪರಿಣಾಮಿ, ಬಸವನ ಹರುಷವ ಕಂಡರಿದಡೆ ನಾನೈಕ್ಯ ಸಂಪನ್ನೆಯಯ್ಯ ಸಂಗಯ್ಯ. ಅಂದರೆ ಅವರು ಪತಿಯ ಜೊತೆಯಲ್ಲಿ ಅವರ ಕೆಲಸಗಳಿಗೆ ಅದೆಷ್ಟು ಸಹಕಾರವನ್ನು ನೀಡಿಕೊಂಡು, ಇಲ್ಲಿ ಇಬ್ಬರ ಕರ್ತವ್ಯವೂ ಬಹಳ ಮುಖ್ಯ ಆಗುತ್ತೆ. ಪತಿಯ ಕರ್ತವ್ಯ ಎಷ್ಟು ಮುಖ್ಯನೋ ಅದಕ್ಕೆ ಪತ್ನಿಯೂ ಕೂಡ ತನ್ನ ಸಹಕಾರವನ್ನು ನೀಡಬೇಕು ಅನ್ನೋದು ನಮಗಿಲ್ಲಿ ಕಂಡುಬರುತ್ತೆ. ಅದೇ ರೀತಿ ಶರಣೆ ಗೊಗ್ಗವ್ವೆಯ ವಚನದಲ್ಲಿ ಈ ಹೆಣ್ಣು ಮತ್ತು ಗಂಡು ಇಬ್ಬರಲ್ಲಿ ಆಯ್ಕೆ ಮಾಡುವ ಹಕ್ಕಿರುವುದು ಕೇವಲ ಗಂಡಿಗೆ ಅನ್ನೋ ಭಾವನೆ ನಮಗೆ ಬಂದುಬಿಟ್ಟಿದೆ. ಈಗ ಮನೆಯಲ್ಲಿ ಮಗಳಿದ್ಲು ಅಂತಂದರೆ ಅವಳಿಗೆ ಒಂದು ಹೆಣ್ಣನ್ನು ತೋರಿಸೋ ಕಾರ್ಯಕ್ರಮವನ್ನು ಮಾಡಿದಾಗ ಆ ಹುಡುಗ ಒಪ್ಪಿದರೆ ಮಾತ್ರ ಮದುವೆ ನಡೆಯುತ್ತೆ. ಹುಡುಗಿ ಒಪ್ಪಿಗೆ ಅಷ್ಟು ಪ್ರಮುಖ ಅನ್ನಿಸ್ಕೊಳ್ಳೋದೇ ಇಲ್ಲ. ಇಂಥ ಒಂದು ಬಹಳ ಗಂಭೀರವಾದ ವಿಷಯವನ್ನು ಗೊಗ್ಗವ್ವೆ ತನ್ನ ವಚನದಲ್ಲಿ ಎತ್ತುತ್ತಾಳೆ. ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು, ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು.
ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ಹೆಣ್ಣಿಗೆ ತನಗೆ ಆಯ್ಕೆ ಮಾಡಿಕೊಳ್ಳುವ ಒಂದು ಹಕ್ಕನ್ನು ಕೂಡ ಪರಿಗಣಿಸಬೇಕು ಅನ್ನೋ ಮಾತನ್ನು ಈ ವಚನದಲ್ಲಿ ಗೊಗ್ಗವೇ ಹೇಳಿರೋದನ್ನು ನಾವು ನೋಡ್ತೀವಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ, ಅಲ್ಲಿ ಶರಣರು ತಮ್ಮ ತತ್ವ, ಚಿಂತನೆ, ವಿಚಾರಧಾರೆಗಳನ್ನು ಆ ರೀತಿ ಹರಿಬಿಟ್ಟಿದ್ರಿಂದ ಇದು ಎಲ್ಲ ಸಾಧ್ಯ ಆಗಿದೆ. ಇನ್ನು ಸಾಹಿತ್ಯಿಕವಾಗಿ ಸಮಾನತೆಯನ್ನು ಹೇಗೆ ಕೊಟ್ಟರು ಶರಣರು ಅಂತಂದರೆ, ಅಕ್ಕ ಮಹಾದೇವಿಯ ಒಂದೇ ಒಂದು ವಚನವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಆದ್ಯರದು 60 ವಚನಕ್ಕೆ ಬಸವಣ್ಣನ 20 ವಚನ ಸಮ ಅಂತ ಹೇಳ್ತಾರೆ. ಬಸವಣ್ಣನ 20 ವಚನಕ್ಕೆ ಪ್ರಭುದೇವರ 10 ವಚನ ಸಮ ಅಂತ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣ ಬರೆದಂಥ 5 ವಚನ ಸಮ. ಅಜಗಣ್ಣ ಬರೆದ 5 ವಚನಕ್ಕೆ ಅಕ್ಕ ಮಹಾದೇವಿಯ ಒಂದೇ ಒಂದು ವಚನ ಸರಿ ಸಮಾನವಾಗಿದೆ ಅಂತ ಚನ್ನಬಸವಣ್ಣನವರು ಅಕ್ಕ ಮಹಾದೇವಿಯ ಸಾಹಿತ್ಯವನ್ನು ಕೊಂಡಾಡ್ತಾರೆ. ಇಲ್ಲಿ ಒಬ್ಬ ಮಹಿಳೆ ಬರೆದಂಥ ಸಾಹಿತ್ಯ, ಆ ಸಾಹಿತ್ಯಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 19ನೇ ಶತಮಾನದ ಆರಂಭದಲ್ಲಿ ನಾವು ಇಡೀ ಸಾಹಿತ್ಯವನ್ನು ಅವಲೋಕಿಸಿದಾಗ, ಆರಂಭದ ಮಹಿಳೆಯರು ಬರೆದಾಗ ವಿಮರ್ಶಕರ ಕಟು ವಿಮರ್ಶೆಗೆ ಗುರಿಯಾದಂಥ ಮಹಿಳೆಯರಿದ್ದಾರೆ. ನಂಜನಗೂಡಿನ ತಿರುಮಲಾಂಬ, ತ್ರಿವೇಣಿ ಇಂಥವರೆಲ್ಲ ಇಡ್ಲಿ ಚಟ್ನಿ ಸಾಹಿತ್ಯವನ್ನು ಬರೀತಾರೆ, ಕೌಟುಂಬಿಕ ಸಾಹಿತ್ಯವನ್ನು ಬರೀತಾರೆ ಅನ್ನುವಂಥ ಮಾತನ್ನು ನಾವು ಅಲ್ಲಿ ಕೇಳ್ತಿದ್ದೀವಿ. ಹಾಗೆ ಮಹಿಳೆಗೆ ಗಂಡನ್ನು ಆಯ್ಕೆ ಮಾಡುವ ಹಕ್ಕು ಇರಬೇಕು, ಆದರೆ ಯಾವ ಥರದ ಪುರುಷನನ್ನು ಆಯ್ಕೆ ಮಾಡ್ಕೋಬೇಕು, ಈ ಮಾತನ್ನು ಕುಂಬಾರ ಗುಂಡಯ್ಯನ ಹೆಂಡತಿ ಕೇತಲದೇವಿ ಹೇಳ್ತಾಳೆ. ಹದಮಣ್ಣಲ್ಲದೆ ಮಡಕೆಯ ಮಾಡಲಾಗದು, ವ್ರತಹೀನನ ಬೆರೆಯದರೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ. ಯಾರು ವ್ರತಹೀನರು ಇರ್ತಾರೋ ಅವರನ್ನು ನಾನು ಸ್ವೀಕಾರ ಮಾಡಬಾರ್ದು ಅನ್ನುವ ಒಂದು ಸಂದೇಶವನ್ನು ಇಲ್ಲಿ ಕೇತಲದೇವಿ ಕೊಡ್ತಾ ಇದ್ದಾಳೆ. ಇನ್ನು ಜಾತಿಯ ಒಂದು ಸಮಾನತೆಯನ್ನು ಹೇಗೆ ಕಂಡುಕೊಂಡ್ರು ಅಂತಂದರೆ, ಹಡಪದ ಲಿಂಗಮ್ಮ ಹೇಳ್ತಾಳೆ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ. ಅಂದರೆ ಬಸವಾದಿ ಶರಣರ ಕಾಲದಲ್ಲಿ ಯಾವ ಜಾತಿ, ಯಾವ ಕುಲ, ಯಾವುದೇ ಇದರಲ್ಲಿ ಹೆಣ್ಮಗಳು ಇದ್ದರೂ ಕೂಡ ಆಕೆಗೆ ಒಂದು ಸ್ಥಾನವನ್ನು ಅವರು ಕೊಟ್ಟಿದ್ರು ಅನ್ನೋ ಮಾತು ಈ ವಚನದ ಸಾಲಿನಿಂದ ನಮಗೆ ತಿಳಿದು ಬರುತ್ತೆ. ಯಾಕೆ ಶರಣರಿಗೆ ಅಷ್ಟೇ ಇದು ಸಾಧ್ಯ ಆಯಿತು ಅಂತ ನಾವು ಒಂದಿಷ್ಟು ಆಲೋಚನೆ ಮಾಡಿದ್ರೆ, ಅಲ್ಲಿ ಅವರು ಪಾಲಿಸುತ್ತಿದ್ದ ಶರಣ ತತ್ವಗಳು, ಆ ಶಟಸ್ಥಲ ಸಿದ್ಧಾಂತವನ್ನು ಬಹಳ ಕಾಂಪ್ಲಿಕೇಟೆಡ್ ಆಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಬರೀ ಕೆಲವಾರು ವಚನಗಳನ್ನು ತೆಗೆದುಕೊಂಡು ಅದನ್ನು ಬದಿಗಿಡ್ತಾ ಇದ್ದಾರೆ. ಆದರೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವುಗಳನ್ನೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಹಂತ ಹಂತವಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಸುಂದರವಾದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಈ ಅಷ್ಟಾವರಣ ಅಂದರೆ ಹೇಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಲಿಂಗಾಯತ ಧರ್ಮಕ್ಕೆ ನಾವು ಕಾಲಿಡಬೇಕಾದ್ರೆ ನಮಗೊಂದು ಸ್ಕೂಲ್ ಯೂನಿಫಾರ್ಮ್ ಬೇಕು, ನಾವು ಪ್ರೈಮರಿ ಸ್ಕೂಲಿಗೆ ಹೋಗಬೇಕು ಅಂತ ನಾವು ತಿಳ್ಕೊಂಡು ಲಿಂಗಾಯತ ಧರ್ಮದಲ್ಲಿ ಕಾಲಿಟ್ಟು ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ರುದ್ರಾಕ್ಷಿ, ಮಂತ್ರ ಇವು ಎಲ್ಲವೂ ನಾವು ಅಳವಡಿಸೋದನ್ನು ಮೊದಲು ಕಲಿಬೇಕು. ಆಮೇಲೆ ಆಚಾರವನ್ನು ರೂಢಿಸ್ಕೊಳ್ಬೇಕು. ಆ 5 ಆಚಾರಗಳನ್ನು ನಾವು ರೂಢಿಸಿಕೊಂಡು ಕೊನೆಗೆ ಆ ಶಟಸ್ಥಲಕ್ಕೆ ಬಂದಾಗ ನಾವು ಇದಿಷ್ಟನ್ನು ರೂಢಿ ಮಾಡಿಕೊಳ್ಳುವಾಗ ನಮ್ಮ ಒಂದು ವ್ಯಕ್ತಿತ್ವ ಒಂದಿಷ್ಟು ಭಿನ್ನ ಆಗಿರುತ್ತೆ. ಆ ಭಿನ್ನವಾದ ವ್ಯಕ್ತಿತ್ವದಲ್ಲಿ ನಾವು ಆತ್ಮದ ಜ್ಞಾನವನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಆಗ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯದ ಸ್ಥಳದವರೆಗೆ ನಾವು ತಲುಪಿದಾಗ ಆ ಅಸಮಾನತೆ ಅನ್ನೋದು ನಮ್ಮೊಳಗಿಂದ ಅಳಿದು ಹೋಗಿರುತ್ತೆ. ಇದಕ್ಕೆ ಪ್ರತಿಯೊಂದು ಹೆಣ್ಣು ಇರಲಿ ಗಂಡಿರಲಿ ಈ ಶರಣ ತತ್ವಗಳನ್ನು ಪಾಲನೆಯನ್ನು ನಾವು ಮಾಡಿದ್ವಿ ಅಂದಾಗ ಮಾತ್ರ ಎಲ್ಲ ಕಡೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇದೆ. ಸಮಯದ ಅಭಾವ ಇರೋದರಿಂದ ಇಡಿಯಾಗಿ ಮೊಟಕುಗೊಳಿಸಿ ಮಾತನಾಡಿದ್ದೇನೆ. ಎಲ್ಲರಿಗೂ ಶರಣ.